ನಾನೇ 5 ವರ್ಷ ಸಿಎಂ ನಾನಲ್ಲ, ಸಿದ್ದರಾಮಯ್ಯನವರು ಹೇಳ್ಕೊಂಡಿದ್ದಾರೆ. ಜಂಬೂ ಸವಾರಿ ಮುನ್ನ ದಿನವೇ ಸಿಎಂ ಸಿದ್ದರಾಮಯ್ಯನವರು ನನ್ನ ಕುರ್ಚಿ ಗಟ್ಟಿ ಅನ್ನುವಂಥ ಸಂದೇಶವನ್ನು ರವಾನಿಸಿದ್ದಾರೆ. ನವೆಂಬರ್ ಕ್ರಾಂತಿ ಬಗ್ಗೆ ಪ್ರತಿಕ್ರಿಯಿಸುವಾಗ ಪಕ್ಷದೊಳಗಿನ ವಿರೋಧಿಗಳಿಗೂ ಕೂಡ ಟಕ್ಕರನ್ನು ಕೊಟ್ಟಿದ್ದಾರೆ. ಮೈಸೂರಿನಲ್ಲಿ ಸಿದ್ದರಾಮಯ್ಯನವರು ಇವತ್ತು ಮಾತಾಡಿದರು. ಮುಖ್ಯಮಂತ್ರಿಯಾಗಿ ಇನ್ನೂ 2.5 ವರ್ಷ ಇರ್ತೀನಿ, ಮುಂದಿನ ವರ್ಷವೂ ಕೂಡ ನಾನೇ ಯಾಕೆ ಪುಷ್ಪಾರ್ಚನೆ ಮಾಡಬಾರ್ದ್ರಿ, ಇಷ್ಟು ವರ್ಷ ಮಾಡ್ಕೊಂಡು ಬಂದಿದ್ದೀನಲ್ಲ, ಐ ಹೋಪ್ ಸೋ ಅಂತ ಹೇಳಿದ್ದಾರೆ. 2ನೇ ಬಾರಿ ಸಿಎಂ ಆಗಲ್ಲ ಅಂತೆಲ್ಲ ಹೇಳಿದ್ರು, ಸಿಎಂ ಕೂಡ ಆದ್ನಲ್ವಾ ಅಂತ ಅಂದಿದ್ದಾರೆ. ಬಹಳ ಜನ ಬಹಳಷ್ಟು ಹೇಳ್ತಾರೆ, ಹೇಳಿ ಬಿಡಿ. ಅವರು ನವೆಂಬರ್ನಲ್ಲಿ ಸರ್ಕಾರಕ್ಕೆ 2.5 ವರ್ಷ ತುಂಬೋ ಕಾರಣ ಆ ರೀತಿ ಮಾತನಾಡ್ತಾರೆ. ಹೈಕಮಾಂಡ್ ತೀರ್ಮಾನ ಎಲ್ಲರೂ ಬದ್ಧರಾಗಿರಬೇಕು, ಹೈಕಮಾಂಡ್ ಹೇಳಿದಂತೆ ಕೇಳಬೇಕಲ್ವಾ ಅಂತ ಹೇಳಿದರು. ಬಿಜೆಪಿಗೆ ವಸ್ತುಸ್ಥಿತಿ ಎಲ್ಲ ಗೊತ್ತಿಲ್ಲ, ಅವರು ಹೇಳಿದ್ದೇನು ನಡೆಯೋಲ್ಲ, ಬಿಜೆಪಿ ಒಂದು ಭವಿಷ್ಯಕಾರರ, ಬಿಜೆಪಿ ಹೇಳಿದ್ದೆಲ್ಲ ಸುಳ್ಳಾಗ್ಬಿಟ್ಟಿದೆ ಅನ್ನೋ ಮೂಲಕ ಪವರ್ ಶೇರ್ ಚರ್ಚೆಗೆ ಬ್ರೇಕ್ ಹಾಕೋಕೆ ಯತ್ನ ಮಾಡ್ತಾ ಇದ್ದಾರೆ. ಇನ್ನು ಸಿಎಂ ಸಿದ್ದರಾಮಯ್ಯನವರ ಆಪ್ತ ಹಾಗೂ ಸಚಿವ HC ಮಹದೇವಪ್ಪ ಕೂಡ ಇದೇ ಮಾತನ್ನ ಪುನರುಚ್ಚರಿಸಿದ್ದಾರೆ. ಯಾಕೆ ಮಾಡಬಾರ್ದು? ಐ ಹೋಪ್ ಸೋ. ಇಷ್ಟು ದಿನ ಮಾಡ್ಕೊ ಬಂದಿದ್ದೀನಲ್ಲ. ಸಿ 2ನೇ ಸಾರಿ ಮುಖ್ಯಮಂತ್ರಿ ಆಗಲ್ಲ ಅಂತ ಅಂದಿದ್ರು, 2ನೇ ಸಾರಿ ಮುಖ್ಯಮಂತ್ರಿ ಆದೆ. ಇನ್ನೂ 2.5 ವರ್ಷ ಇರ್ತೀನಿ. ಅವರು ಭವಿಷ್ಯಕಾರರಲ್ಲ, ಅದರಿಂದ ಭವಿಷ್ಯ ಹೇಳಕ್ ಬರಲ್ಲ ಅವರಿಗೆ. ಅವರು ಹೇಳದ ಪ್ರಕಾರ ಯಾವುದೂ ನಡೆಯಲ್ಲ. ಬಹಳ ಜನ ಹೇಳ್ತಾ ಇರ್ತಾರೆ, ಹೈಕಮಾಂಡ್ನವರು ಏನು ತೀರ್ಮಾನ ಮಾಡ್ತಾರೆ ಅದಕ್ಕಂತ ನಡ್ಕೋಬೇಕು ಎಲ್ರೂ, ಅಲ್ವಾ? ಸಿದ್ದರಾಮಯ್ಯ ಮುಖ್ಯಮಂತ್ರಿ ಆಗಿದ್ದಾರೆ, ಮುಂದೆ ಹೊರಿತಾರೆ. ಮುಂದಿನ ವರ್ಷ ಹೇಳಿದ್ರಲ್ಲ ಅವರೇನೆ, ನಾನೇ 5 ವರ್ಷ ಮಾಡ್ತೀನಿ. HC ಮಹದೇವಪ್ಪನವ್ರು ಇನ್ನೇನು ಹೇಳಬೇಕಾಗಿತ್ತು? ಅವರು ಇಲ್ಲ ಅವರೆಲ್ಲ ಹೇಳಿದ ಸುಳ್ಳು, 5 ವರ್ಷ ಇರಲ್ಲ ಅಂತ ಹೇಳೋಕ್ಕಾಗುತ್ತಾ? ಹ್ಞೂ ಅಂತಲೇ ಹೇಳ್ತಾರೆ. ಅವ್ರ ಬೆಂಬಲಿಗರಾಗಿ ನಿಂತ್ಕೊಂಡಿರೋದು. ಅವರು ವಿರೋಧ ಮಾಡೋಕ್ಕೆ ಬರಲ್ಲ, ಅಲ್ಲಿಗೆ ವಿರೋಧ ಮಾಡುವಂಥವರು ಅವರಲ್ಲ, ಕಾರಣ ಅವ್ರ ಜೊತೆಗೆ ನಿಂತ್ಕೊಂಡಿರೋರು. ವಿರೋಧ ಮಾಡಿದರೆ ಪರಿಸ್ಥಿತಿ ಬೇರೆ. ಬಟ್ ಈಗ ಮುಖ್ಯಮಂತ್ರಿಗಳು ಈ ವಿಚಾರ ಚರ್ಚೆಗೆ ಬಂದಿದ್ದು ಯಾಕೆ? ಆಮೇಲೆ ಐ ಹೋಪ್ ಸೋ ಅಂತ ಹೇಳ್ತಾರಲ್ಲ, ದಟ್ ಅಗೇನ್ ಮತ್ತೆ ಪ್ರಶ್ನೆಗಳು ಉದ್ಭವ ಆಗುತ್ತೆ. ನಾಳೆ ಶುರು ಮಾಡ್ಕೊಳ್ತಾರೆ ಬಿಜೆಪಿಯವರು. ಹೋಪ್ ಸೋ ಅಂದ್ರೆ ಏನ್ರಿ? ಅಂದರೆ ಅವ್ರಿಗೆ ವಿಶ್ವಾಸ ಇಲ್ಲ, ನಾನೇ ಇರ್ತೀನಿ ಅನ್ನುವಂಥದ್ದು. ಈ ಪ್ರಶ್ನೆಗಳು ನಾಳೆ ಉದ್ಭವ ಆಗೇ ಆಗತ್ತೆ. ಕಾರಣ ಕಾನ್ಫಿಡೆಂಟ್ ಆಗಿಲ್ಲ. ಮುಂಚೆ ಆಗಿದ್ದಿದ್ರೆ 5 ವರ್ಷ ನಾನೇ ಅನ್ನುವಂಥದ್ದನ್ನು ಹೇಳ್ತಾ ಇದ್ರು. ಓಕೆ, ಚಾನಲ್ನ ಮುಖ್ಯಸ್ಥರು ಮತ್ತು ಹಿರಿಯ ಪತ್ರಕರ್ತರಾಗಿರುವಂಥ HR ರಂಗನಾಥ್ ಸರ್ ನಮ್ಮ ಜೊತೆಗೆ ದೂರವಾಣಿ ಸಂಪರ್ಕಕ್ಕೆ ಸಿಕ್ಕಿದ್ದಾರೆ. ಸರ್ ನಮಸ್ತೆ. ಸರ್, ಮುಖ್ಯಮಂತ್ರಿಗಳ ಇವತ್ತಿನ ಹೇಳಿಕೆ ಫಸ್ಟ್ ಆರಂಭದಲ್ಲಿ ಹೋಪ್ ಸೋ ಅಂತ ಹೇಳುತ್ತಾರೆ, ಬಟ್ ಅದಾದ ನಂತರ 2.5 ವರ್ಷ ಇರ್ತೀನಿ, ಆ ಕಾನ್ಫಿಡೆನ್ಸ್ ಕಾಣಿಸ್ತಾ ಇಲ್ಲ ಸರ್ ಮುಖ್ಯಮಂತ್ರಿಗಳು. ಇದನ್ನ ತುಂಬಾ ಚರ್ಚೆ ಮಾಡ್ತಾ ಇದೀವಿ ನಾವು, ಅವರು ಮಜಾ ತಗೋತಿದ್ದಾರೆ ಎಲ್ಲರೂ. ಆಯ್ತಾ? ಒಂಥರ ಅಲ್ಟಿಮೇಟ್ಲಿ ಪಬ್ಲಿಕ್ ಏನ್ ಅನಿಸ್ತಿದೆ ಅಂದ್ರೆ ನಮಗ್ ಕೆಲ್ಸವಿಲ್ವೇನೋ ಅನಿಸ್ತಿದೆ ಅವ್ರಿಗೆ. ಒಂದ್ಸಲ ಹಾಗೆ ಅನ್ಸ್ಬಿಡು. ಈಗ ಒಂದು ಸಿಂಪಲ್ ಕ್ವಶನ್, ಹೌ ಡಸ್ ಇಟ್ ಮ್ಯಾಟರ್ ಟು ಪೀಪಲ್ ಆಫ್ ಕರ್ನಾಟಕ? ಶಿವಕುಮಾರ್ ಸಿದ್ದರಾಮಯ್ಯನೋ ಏನ್ ಮ್ಯಾಟರ್ ಆಗುತ್ತೆ? ಎಕ್ಸಾಕ್ಟ್ಲಿ, ಏನು ಮ್ಯಾಟರ್ ಆಗಲ್ಲ ಅವ್ರಿಗೆ. ಓಕೆ, ಯಾಕೆ ಹಿಂಗ್ ಮಾತಾಡ್ತಿರ್ತಾರೆ ಚೀಫ್ ಮಿನಿಸ್ಟರ್? ನೀವು ಪ್ರಶ್ನೆ ಕೇಳಿದ ತಕ್ಷಣ ಹೌದು ನಾನು ನವೆಂಬರ್ನಲ್ಲಿ 14ನೇ ತಾರೀಕು ಮಕ್ಕಳ ದಿನಾಚರಣೆ ಇದೆ, ಅವತ್ತು ಬಿಟ್ಕೊಡ್ತಾ ಇದೀನಿ ಅಂತ ಹೇಳ್ಬೇಕಾ? ಏನ್ ಹೇಳ್ಬೇಕು ಅವರು? ಆಬ್ವಿಯಸ್ಲಿ ನಾ ಇರ್ತೀನಿ ಅಂತ ಹೇಳ್ಬೇಕು. ಹೌದು, ಅಟ್ಲೀಸ್ಟ್ ಅವ್ರ ಬೆಂಬಲಿಗರು ಅಂತ ಕರ್ಸ್ಕೊಂಡಿರೋರ್ನ ಉಳಿಸ್ಕೊಳ್ಳೋಕ್ಕೋಸ್ಕರ ಫ್ಯೂಚರ್ ಬೇಕಲ್ಲ ರಾಜಕಾರಣಕ್ಕೆ, ಅದಕ್ಕಾದ್ರೂ ನಾನೊಂಚೂರು ರೆಸಿಸ್ಟ್ ಮಾಡಿದೆ ಅಂತನಾದ್ರು ಮಾಡ್ಬೇಕು. ಅದಕ್ಕೆ ಅವರು ಸದಾ ಕಾಲ ಒಂದು ಮಾತನ್ನು ಹೇಳ್ತಾರೆ, ಹೈಕಮಾಂಡ್ ಹೇಳಿದ್ದಕ್ಕೆ ಅವಾಯ್ಡ್ ಆಗಬೇಕು. ಈ ಹೈಕಮಾಂಡ್ ಏನು ಹೇಳುತ್ತೆ ಅನ್ನೋದು ನನಗೂ ಗೊತ್ತಿಲ್ಲ, ಬಿಕಾಸ್ ಅಗ್ರಿಮೆಂಟ್ ಏನು ಅಂತ ನಂಗೆ ಗೊತ್ತಿಲ್ಲ. ಆದ್ರೆ DK ಶಿವಕುಮಾರ್ ಗೊತ್ತಿದ್ದಂಗೆ ಇದೆ ಆ ಅಗ್ರಿಮೆಂಟ್. ಹಂಗಾಗಿ ಅವ್ರು ಕಾನ್ಫಿಡೆಂಟ್ ಆಗಿ ಅವ್ರು ಮಾತಾಡ್ತಿದ್ದಾರೆ. ಹಾಗಾಗಿ ಲೆಟ್ ದಟ್ ಹೈಕಮಾಂಡ್ ಸೇ ಅದೇನು ಅಂತ, ಆಗ ತೀರ್ಮಾನ ಮಾಡೋಣ ಅಷ್ಟೇ. ಆದ್ರೆ ಮಿಕ್ಕಿದ್ರಲ್ಲಿ ಇರ್ಬೋದು ಮಾಡ್ಬೋದು ಅಂತ. ನಾಳೆ ಡಿಸೆಂಬರ್ನಲ್ಲಿ ಹೈಕಮಾಂಡ್ ಜನವರಿನಲ್ಲಿ ಆಯ್ತು ಸಿದ್ದರಾಮಯ್ಯನವರೇ ಬಿಟ್ಕೊಟ್ಬಿಡಿ ಅವ್ರಿಗೆ 2 ವರ್ಷ 3 ತಿಂಗಳು ಅಂತ ಅಂತಾರೆ ಅಂತ ಇಟ್ಕೊಳ್ಳೋಣ. ಇವ್ರು ಬಿಟ್ಕೊಟ್ಬಿಟ್ಟು ಬರ್ತಾರೆ ಆಚೆಗೆ. ಬಂದಾಗ ನೀವು ಏನ್ ಸಾರ್ ಹಿಂಗ್ ಅನ್ಬಿಟ್ಟಿದ್ರಿ, ನಾನೇ ಪುಷ್ಪಾರ್ಚನೆ ಮಾಡ್ತೀನಿ ನೆಕ್ಸ್ಟ್ ಇಯರ್ ಅಂತೆಲ್ಲ ಅನ್ಬಿಟ್ಟಿದ್ರಲ್ಲ ಸರ್, ಅದೆಲ್ಲ ಅವತ್ತಿನ ಪರಿಸ್ಥಿತಿ ಈಗ ಅಂತಿದ್ದೆ ಕಣಾಯ, ನಾನು ಹೇಳಿರ್ಲಿಲ್ವಾ ನಿಮಗೆ ಹೈಕಮಾಂಡ್ ಅಂತ ಅಂತಾರೆ. ಮುಗಿದೋಯ್ತಪ್ಪ ನಿಮ್ ಕತೆ. ಅದನ್ನ ಕೇಳಿಸ್ಕೊಳ್ಳಕ್ಕೆ ನೀವ್ ಯಾಕೆ ಇಷ್ಟು ಒದ್ದಾಡ್ತಿದ್ದೀರಿ ಎಲ್ಲಾರು ನಂಗೆ ಅರ್ಥವಾಗ್ತಿಲ್ಲ. ಆಲ್ರೈಟ್, ಅವ್ರವ್ರ ಬೆಂಬಲಿಗರು ಮಜಾ ತಗೋತಿದ್ದಾರೆ, ನಾವು ತಗೊಳ್ಳೋಣ ಮಜಾ ಅಷ್ಟೇ. ಅಲ್ಲಿವರೆಗೂ ಕಾದ್ ನೋಡೋಣ. ಪ್ಯೂರ್ ಎಂಟರ್ಟೈನ್ಮೆಂಟ್ ರೀ, ಕಾಸಿಲ್ದೇ ಇರೋ ಎಂಟರ್ಟೈನ್ಮೆಂಟ್ ಅಷ್ಟೇ. ಸರ್ಕಾರದ ವತಿಯಿಂದ ಮತ್ತೊಂದು ಗ್ಯಾರಂಟಿ, ಅದು ಎಂಟರ್ಟೈನ್ಮೆಂಟ್. ಅದನ್ನ ಬೇಕಾದ್ರೆ ಇಟ್ಕೊಳ್ಳಿ ನೀವು. ಅಲ್ಲ, ಅದನ್ನ ಎಂಟರ್ಟೈನ್ಮೆಂಟ್ ಅಂತ ಇಟ್ಕೊಂಡ್ರೆ ನನ್ನಂತವನಿಗೆ ಇದು ಶಿಕ್ಷೆ. ನಾನು ಯಾವ ಜನ್ಮದಲ್ಲಿ ಪಾಪ ಮಾಡಿದ್ನೋ ಅನ್ನೋದು ಶಿಕ್ಷೆನಾ ಸರ್? ಹೌದು.
ಇಂಥ ರಾಜಕಾರಣ, ಇಂಥ ನನ್ನ ಲೀಡರ್ಗಳು ಈ ರೀತಿ ನನ್ನ ರಾಜ್ಯವನ್ನ ಸದಾಕಾಲ ಅಧಿಕಾರದಲ್ಲಿ ಡಿವೈಡ್ ಮಾಡೋದ್ರಲ್ಲಿ ಕಾಲ ಕಳೆಯುವಂತವ್ರಗಳ ಜೊತೆ ನಾವ್ ಇಲ್ಲಿ ಬದುಕಬೇಕಲ್ಲಪ್ಪ ಅನ್ನೋದು ಶಿಕ್ಷೆ ಅಲ್ವೇ? ಬಿಜೆಪಿಯಲ್ಲೂ ಅದೇ ನೋಡೋ ಪರಿಸ್ಥಿತಿ ಆಯ್ತು, ಕಾಂಗ್ರೆಸ್ ಅಲ್ಲೂ ಅದೇ ನೋಡೋ ಅದ್ರಲ್ಲೂ ಅಷ್ಟೇ, ಅವ್ರು ಬಂದಾಗ ಅವ್ರದ್ದೊಂದು ಚೈನೀಸ್ ಶಿಕ್ಷೆ, ಇನ್ನೊಬ್ರು ಬಂದಾಗ ಕೊರಿಯನ್ ಶಿಕ್ಷೆ ಅಷ್ಟೇ. ಎಸ್ ಎಸ್ ಎಸ್. ಸೊ ಸರ್ ಹಾಗೆ ಸಂಪರ್ಕದಲ್ಲಿರಿ ಸರ್, ಇನ್ನೊಂದು ಅಮೆರಿಕಾದ ಒಂದು ಸ್ಟೋರಿ ಇದೆ, ಅದನ್ನೊಂದು ಬಂದ್ಬಿಡ್ತೀವಿ ಸರ್ ಸಂಪರ್ಕ. ಜೀನಿ ಸ್ಲಿಮ್ ರೆಫರ್ ಮಾಡ್ಬೇಕಾದ್ರೆ ಕಾರಣ ಏನಂದ್ರೆ ವೇಟ್ ಲಾಸ್ ಸಲುವಾಗಿ ನನ್ ಬಾಳ ಜನ ಕೇಳಿದ್ರು. ಫಸ್ಟ್ ನಾನ್ ತಗೊಂಡು ನನಗೆ ರಿಸಲ್ಟ್ ಬಂದ್ಮೇಲೆ ಆಮೇಲೆ ನಾನು ಜೀನಿ ಸ್ಲಿಮ್ ಇನ್ನೊಬ್ಬರಿಗೆ ಪ್ರಿಪೇರ್ ಮಾಡಿದ್. ಸುಸ್ತಾಗೋದು ಕಡಿಮೆ ಆಯ್ತು, ವೀಕ್ನೆಸ್ ಅದು ಏನೂ ಇಲ್ಲ, ಪೂರಾ ಹೆಲ್ದಿ ಅದೇನೆ. ವೇಟ್ ಜಾಸ್ತಿ ಇರೋರಲ್ಲಿ ಏನೇ ಡೌಟ್ ಇಲ್ಲದೆ 100% ಬಳಸಬಹುದು. ಪ್ರತಿದಿನ ನಮ್ಮ ಜೀನಿ ಸ್ಲಿಮ್ ನ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ಸಣ್ಣ ಆಗ್ತೀರಾ. ಸರ್, ವಿಶ್ವದ ದೊಡ್ಡಣ್ಣ ಅಂತ ಕರೆಸಿಕೊಳ್ಳುವಂತ ಅಮೆರಿಕ ಇದೀಗ ಹಿಂದೆಂದೂ ಕಾಣದ ಆರ್ಥಿಕ ಮತ್ತು ರಾಜಕೀಯ ಬಿಕ್ಕಟ್ಟಿಗೆ ಸಿಕ್ಕಾಕೊಂಡಿದೆ. ಆಡಳಿತಾರೂಢ ರಿಪಬ್ಲಿಕನ್ ಪಕ್ಷ ಮತ್ತು ವಿರೋಧ ಪಕ್ಷವಾದ ಡೆಮಾಕ್ರೆಟ್ಗಳ ನಡುವಿನ ಹಗ್ಗಜಗಾಟ ತಾರಕಕ್ಕೇರಿದೆ. ಆರೋಗ್ಯ ಸೇವಾ ಅನುದಾನದ ಭಿನ್ನಾಭಿಪ್ರಾಯದಿಂದ ಮಧ್ಯಂತರ ಅನುದಾನದ ಮಸೂದೆಗೆ ಬಹುಮತ ಸಿಗದೇನೆ ಬಿಲ್ ಪಾಸ್ ಆಗಿಲ್ಲ. ಈ ಹಿನ್ನೆಲೆಯಲ್ಲಿ ಸರ್ಕಾರ ಶಟ್ ಡೌನ್ ಆಗಿದೆ. ಈಗ 7.5 ಲಕ್ಷ ಹೆಚ್ಚು ಸರ್ಕಾರಿ ನೌಕರ ಭವಿಷ್ಯ ಈಗ ಅತಂತ್ರ ಆಗಿದೆ. ರಿಪಬ್ಲಿಕನ್ ಪಕ್ಷ ಮಂಡಿಸಿದಂಥ ಮಧ್ಯಂತರ ಅನುದಾನ ಮಸೂದೆಯನ್ನು ಡೆಮಾಕ್ರೆಟ್ಗಳು ಸೆನೆಟ್ನಲ್ಲಿ ವಿರೋಧಿಸಿದರು. ತಮ್ಮ ಪ್ರಮುಖ ಬೇಡಿಕೆಗಳನ್ನು ಈ ಮಸೂದೆಯಲ್ಲಿ ಪರಿಗಣಿಸಿಲ್ಲ ಅಂತ ಡೆಮಾಕ್ರೆಟ್ಗಳು ಆರೋಪಿಸಿದ್ದಾರೆ. ಅಫೋರ್ಡೆಬಲ್ ಕೇರ್ ಆಕ್ಟ್ ಅಂದರೆ ಒಬಾಮಾ ಕೇರ್ ಅಡಿಯಲ್ಲಿ ಲಕ್ಷಾಂತರ ಜನರಿಗೆ ನೀಡಲಾಗ್ತಾ ಇರುವಂಥ ಹೆಲ್ತ್ ಇನ್ಶೂರೆನ್ಸ್ ಸಬ್ಸಿಡಿಗಳನ್ನು ಮುಂದುವರಿಸಬೇಕು ಅನ್ನೋದು ಡೆಮಾಕ್ರೆಟ್ಗಳ ಪ್ರಮುಖ ಬೇಡಿಕೆ ಆಗಿತ್ತು. ಆದರೆ ರಿಪಬ್ಲಿಕನ್ನರು ಇದಕ್ಕೆ ಒಪ್ಪಲಿಲ್ಲ. ಸೆನೆಟ್ನಲ್ಲಿ 55-45 ಮತಗಳ ಅಂತರದಿಂದ ಬಿಲ್ ಬಿದ್ದೋಯಿತು. ಇದರ ಪರಿಣಾಮವಾಗಿ ಆಡಳಿತ ಕಾರ್ಯನಿರ್ವಹಣೆಗೆ ಸರ್ಕಾರದ ಬಳಿ ಹಣ ಇಲ್ಲದೆ ಬುಧವಾರ ಮಧ್ಯರಾತ್ರಿ 12:01 ಅಧಿಕೃತವಾಗಿ ಶಟ್ ಡೌನ್ ಘೋಷಿಸಲಾಗಿದೆ. ಕಳೆದ 7 ವರ್ಷಗಳಲ್ಲಿ ಇದು ಮೊದಲನೇ ಬಾರಿಗೆ ಅಮೆರಿಕ ಇಂಥ ಗಂಭೀರ ಸ್ಥಿತಿಯನ್ನು ಎದುರಿಸಿದೆ. ಹಿಂದೆ ಆಗಿಲ್ಲ ಅಂತಲ್ಲ, ಇದೇ ಟ್ರಂಪ್ ಅವರು ಇದ್ದಂಥ ಸಂದರ್ಭದಲ್ಲಿ 2018ರಲ್ಲೂ ಕೂಡ 35 ದಿನ ಶಟ್ ಡೌನ್ ಆಗಿತ್ತು. ಈಗ ಎಷ್ಟು ದಿನ ಶಟ್ ಡೌನ್ ಆಗುತ್ತೆ ಅನ್ನೋದು ಯಾರಿಗೂ ಲೆಕ್ಕಾಚಾರ ಇಲ್ಲ. ಸೊ ಏನೆಲ್ಲ ಎಫೆಕ್ಟ್ ಆಗುತ್ತೆ ಅನ್ನುವಂಥದ್ದನ್ನು ನೋಡ್ಬಿಡೋಣ, ಸರ್ ಜೊತೆಗೆ ಮಾತಾಡ್ಬಿಡೋಣ. ಸರ್, ಇದರ ಪರಿಣಾಮಗಳು ಏನೇನು ಆಗುತ್ತೆ ಸರ್ ಅಮೆರಿಕದ ಮೇಲೆ? ಅಮೆರಿಕದ ಮೇಲೆ ಏನೊಂದಷ್ಟು ಬಾಟಮ್ ಲೈನ್ ಪರಿಣಾಮಗಳು ಇರುತ್ತೆ. ಹೋಲ್ ಸಿಸ್ಟಮ್ ಇಷ್ಟೇ ಇದು. ಅಮೆರಿಕದಲ್ಲಿ ನಮ್ಮ ತರಾನೇ ಬಜೆಟ್ ಅನ್ನು ಪಾಸ್ ಮಾಡ್ಕೋಬೇಕು, ನಾವು ಹೇಗೆ ಹಣವನ್ನ ಖರ್ಚು ಮಾಡಬೇಕು ಅನ್ನೋದಕ್ಕೆ. ಅದು ಸ್ಪೆಂಡಿಂಗ್ ಬಿಲ್, ಅದು ಕ್ಲಿಯರ್ ಆಗಬೇಕದು. ಆ ಬಿಲ್ಲು ಈಗ ಕ್ಲಿಯರ್ ಆಗದೆ ಇದ್ದಾಗ ಅಮೆರಿಕದ ಸರ್ಕಾರಕ್ಕೆ ತಾನು ಹಣವನ್ನ ವೆಚ್ಚ ಮಾಡುವ ಅಧಿಕಾರವನ್ನ ಕಳೆದುಕೋತಾರೆ. ಸೇಮ್ ಇಂಡಿಯಾಲಿದ್ದಂಗೆ ಮಾರ್ಚ್ 31ನೇ ತಾರೀಕಿನ ಒಳಗಡೆನಲ್ಲಿ ತಾತ್ಕಾಲಿಕವಾಗೋ ಪರ್ಮನೆಂಟ್ ಆಗೋ ಕೇಂದ್ರ ಸರ್ಕಾರ, ಅಂದಿನ ಆಡಳಿತದಲ್ಲಿರುವ ಕೇಂದ್ರ ಸರ್ಕಾರ ಅಥವಾ ರಾಜ್ಯ ಸರ್ಕಾರಗಳು ತಮ್ಮ ಬಜೆಟ್ಗೆ ಅನುಮತಿಯನ್ನು, ಲೇಖಾನುದಾನನೋ ಪೂರ್ಣ ಬಜೆಟ್ ಅನ್ನು ಪಡೆಯದೇ ಇದ್ದರೆ ಕನ್ಸಾಲಿಡೇಟೆಡ್ ಫಂಡ್ ಆಫ್ ಇಂಡಿಯಾ ಇಂದ ದುಡ್ಡನ್ನು ತೆಗೆಯೋ ಹಂಗಿಲ್ಲ. ಹಾಗೆ ಇಲ್ಲೂ ತೆಗೆಯೋ ಹಾಗಿಲ್ಲ ದುಡ್ಡನ್ನೀಗ. ಬಟ್ ಇಲ್ಲಿ ಏನಾಗುತ್ತೆ ಅಂದ್ರೆ ಶಟ್ ಡೌನ್ ಅಂತಂದ್ರೆ ಏನಾಗುತ್ತೆ ಅಂದ್ರೆ ನಮ್ಮ ದೇಶದಲ್ಲಿ ಅದು ಆಗಲ್ಲ, ಹಂಗಾಗಿ ಅಲ್ಲಿ ಆಗ್ತಿದೆ, ನಮಗೆ ಕಾಣಿಸ್ತಿದೆ. ಫೆಡರಲ್ ವರ್ಕರ್ಸ್ ಅಂದ್ರೆ ಕೇಂದ್ರ ಸರ್ಕಾರದ ನೌಕರರು, ಅಲ್ಲಿಯ ಕೇಂದ್ರ ಸರ್ಕಾರದ ನೌಕರರು, ಅವರು ಎಲ್ಲರೂ ಕಂಪಲ್ಸರಿ ರಜೆಯ ಮೇಲೆ ಅಥವಾ ಕೆಲಸವಿಲ್ಲದೆ ಮನೆಗೆ ಹೋಗ್ತಾರೆ. ಓಕೆ, ಅದರಲ್ಲಿ 2 ಭಾಗ ಇರುತ್ತೆ. ಒಂದು ನಮ್ಮ ತರಾನೇ ಎಸೆನ್ಷಿಯಲ್ಲು, ಅತ್ಯಂತ ಸೇವೆ ಬೇಕಾಗಿರುವಂತ ಕೆಲಸ ವರ್ಕರ್ಸು, ನೌಕರರು, ಮತ್ತು ಅಲ್ಲದೆ ಇದ್ದವರು ಅಂತ. ಫಾರ್ ಉದಾಹರಣೆಗೆ ಮಿಲಿಟರಿ, ಪೊಲೀಸು, ಜೈಲ್ ಸ್ಟಾಫು, ಆಮೇಲೆ ATC ಏರ್ ಟ್ರಾಫಿಕ್ ಕಂಟ್ರೋಲ್ ಸ್ಟಾಫು, ಈ ತರದೆಲ್ಲ ಇದಾರಲ್ಲ, ಇವರೆಲ್ಲರೂ ಎಸೆನ್ಷಿಯಲ್. ಅಂದರೆ ಅವರು ಇವತ್ತು ರಾತ್ರಿ 12 ಗಂಟೆ ಏನು ಅಮೆರಿಕ 12 ಗಂಟೆ ಮಧ್ಯರಾತ್ರಿಯಿಂದ ಅವರೆಲ್ಲ ಕೆಲಸವನ್ನ ಮಾಡ್ತಾರೆ. ಆದ್ರೆ ಅವ್ರಿಗೆ ಯಾರಿಗೂ ಸಂಬಳ ಬರಲ್ಲ, ಅವ್ರ ಕೆಲಸ ಮಾಡ್ಲೇಬೇಕು ಅವರು. ಆದ್ರೆ ಈ ಬಿಲ್ಲು ಒಂದು ದಿನ ಓಪನ್ ಆಗಿ ಶಟ್ ಡೌನ್ ತೆಕ್ಕೊಂಡ ಮೇಲೆ ಬಾಗಲ್ ವಾಪಸ್ ಓಪನ್ ಮಾಡಿದಾಗ ಅವ್ರಿಗೆ ಮಾತ್ರ ಆ ಸಂಬಳ ವಾಪಸ್ ಕೊಡ್ತಾರೆ, ಅವ್ರಿಗೆ ಕೊಡಲ್ಲ ಅಂತಲ್ಲ. ನಾನ್ ಎಸೆನ್ಷಿಯಲ್ ಅಂತ ಇರ್ತಾರೆ. ನಾನ್ ಎಸೆನ್ಷಿಯಲ್ ಅಂದ್ರೆ ಅಷ್ಟೊಂದು ಅಗತ್ಯವಲ್ಲದವರು ಅಂತಾನೆ. ಅವ್ರ ಅಗತ್ಯ ಅಲ್ಲ ಅಂತಲ್ಲ, ಸೇವೆ. ಫಾರ್ ಎಕ್ಸಾಂಪಲ್ ಯಾರಪ್ಪ ಅಂತಂದ್ರೆ ಈಗ ಮ್ಯೂಸಿಯಂಗಳು, ಪಾರ್ಕ್, ನ್ಯಾಷನಲ್ ಪಾರ್ಕ್ಗಳು, ಇಷ್ಟೊಂದಷ್ಟಿವೆ. ಬ್ಯೂರೋ ಆಫ್ ಸ್ಟಾಟಿಸ್ಟಿಕ್ಸ್, ಬಜೆಟಿಂಗ್ನವರು, ಈ ತರದೆಲ್ಲ ತುಂಬಾ ಇದಾರೆ ಡಿಪಾರ್ಟ್ಮೆಂಟ್ಗಳು. ಅದರಲ್ಲಿ ಇರೋರೆಲ್ಲ ಈಗ ಮನೆಗೆ ಹೋಗ್ತಾರೆ, ಅವ್ರಿಗೆ ಸಂಬಳ ಸಿಕ್ಕಲ್ಲ. ಅವರ ಪೈಕಿ ಮೊದಲನೆಯ ಹಂತದಲ್ಲಿ ಒಂದು 750,000 ಅಂದ್ರೆ ಒಂದು 7.5 ಲಕ್ಷ ಜನಕ್ಕೆ ತೊಂದರೆ ಆಗತ್ತೆ ವರ್ಕರ್ಸ್ಗೆ ಅಂತ ಹೇಳ್ತಿದ್ದಾರೆ ಇವರು. ಇದು ಏನಕ್ಕೆ ಆಗ್ತಾ ಇದೆ ಅಂತಂದ್ರೆ ಸೆನೆಟ್ ಅಲ್ಲಿ ರಿಪಬ್ಲಿಕನ್ಸ್ ತಂದಿರುವಂತಹ ಬಜೆಟ್ ಬಿಲ್ ಅನ್ನ ಡೆಮಾಕ್ರೆಟ್ಸ್ ಪಾಸ್ ಮಾಡ್ಕೊಡ್ತಿಲ್ಲ. ಕಾರಣ
ಅವರು ಹಿಂದೆ ಇದ್ದಾಗ ಒಬಾಮಾ ಕೇರ್ ಅಂತ ಹೆಲ್ತ್ ಪ್ರಾಜೆಕ್ಟ್ಸ್ಗೆ ತಂದಂತ ದುಡ್ಡನ್ನೆಲ್ಲ ಕತ್ತರಿಸಿ ಬಿಸಾಕ್ಬಿಟ್ಟಿದ್ದಾರೆ. ಅದರ ಸಬ್ಸಿಡಿ ಎಲ್ಲ ತೆಗೆದು ಬಿಡ್ತಿದ್ದಾರೆ. ಹಾಗಾಗಿ ಅದನ್ನ ರೆಸ್ಟೋರ್ ಮಾಡು, ಅದಕ್ಕೆಲ್ಲ ಫಂಡ್ ಹಾಕು, ಮಾಡ್ಕೊಡ್ತೀವಿ ಅಂತ ಇವರು. ಅವರು ಅದನ್ನ ಮಾಡಕ್ ಆಗಲ್ಲ ಅಂತ ಅವರು. ಅದರ ಬದಲು ಅವರೇ ನಮ್ ತರ ಇಲ್ಲಿ ಲೇಖಾನುದಾನದ ತರ ಟೆಂಪರರಿ ಕೊಡು, ಆಮೇಲೆ ಡಿಸ್ಕಸ್ ಮಾಡೋಣ ಅಂತ ಅವ್ರು ಅದನ್ನ ನಂಬಕ್ ರೆಡಿ ಇಲ್ಲ. ಹಂಗಾಗಿ ಈ ಜಟಾಪಟಿ ಮಧ್ಯದಲ್ಲಿ ಒಬ್ಬರನ್ನ ಬೈಕೊಂಡು ಈಗ ಅಲ್ಲಿ ಶಟ್ ಡೌನ್ ಅಂತ ಆಗಿದೆ. ಇದು ಶಟ್ ಡೌನ್ ಅಂದ್ರೆ. ಬಟ್ ನಮ್ಮ ದೇಶದಲ್ಲಿ ಈ ರೀತಿಯಾದಂತ ಬೆಳವಣಿಗೆಗಳು ಹಿಂದೆಂದೂ ಆಗಿಲ್ಲಲ್ಲ ಸರ್. ನಮ್ದು ಬಹುಮತಗಳ ಅನುಮೋದನೆ ಅಲ್ಲಿ ಆಗತ್ತೆ, ನಮ್ಮಲ್ಲಿ ಆಗಲ್ಲ. ನಮ್ಮಲ್ಲಿ ಆಗಲ್ಲ. ಓಕೆ, ನಮ್ಮಲ್ಲೂ ಚರ್ಚೆಗಳು ನಡೀತಾ ಇರುತ್ತಲ್ಲ ಸರ್. ಹಿಂದಿನ ಗೌರ್ಮೆಂಟ್ ಕೊಟ್ಟಿದ್ದನ್ನ ಈ ಗೌರ್ಮೆಂಟ್ ತಗೊಳ್ತಾ ಇಲ್ಲ, ಬಿಟ್ಟು ಬಿಟ್ಟಿದ್ದಾರೆ ಇವರು. ನಮ್ಮಲ್ಲಿ ಬಿಲ್ಲು ಪಾಸ್ ಆಗ್ಬಿಡುತ್ತೆ. ಓಕೆ, ನಮ್ಮಲ್ಲಿ ಬಿಲ್ ಪಾಸ್ ಆಗದೆ ಇದ್ದಿದ್ರೆ ಕಷ್ಟದ ಕತೆ ಬೇರೆ ಆಗ್ತಿತ್ತು. ಪಾಸ್ ಆಗತ್ತಲ್ಲ ಬಿಲ್ಸ್, ಅಲ್ಲಿ ಪಾಸ್ ಆಗ್ತಿಲ್ಲ. ಅಲ್ಲಿ ರಿಪಬ್ಲಿಕನ್ಸ್ಗೆ ಸೆನೆಟ್ ಅಲ್ಲಿ ಒಂದು 6 ಓಟೋ 7 ಓಟೋ ಕಡಿಮೆ ಇದೆ. ಹಂಗಾಗಿ ಅದು ಪಾಸ್ ಆಗ್ತಿಲ್ಲ. ಹಂಗಾಗಿ ಸಿಗಾಕೋತಾರೆ. ಅವ್ರಿಗೆ ಮೆಜಾರಿಟಿ ಇದ್ದಿದ್ರೆ ಪಾಸ್ ಮಾಡ್ಕೊಂಡು ಹೋಗೋರು. ಓಕೆ 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 ಸರ್, ಥ್ಯಾಂಕ್ ಯು ಸರ್. ಇಷ್ಟೊತ್ತು ನಮ್ಮ ಜೊತೆಗೆ ಜಾಯಿನ್ ಆಗೋದಕ್ಕೆ ಧನ್ಯವಾದಗಳು ಸರ್. ಇನ್ನು ಟ್ರಂಪ್ಗೆ ಈ ಶಾಂತಿ ಪ್ರಶಸ್ತಿಯನ್ನು ತಗೊಳ್ಳೋದು ಸಿಕ್ಕಾಪಟ್ಟಿದೆ, ನೊಬೆಲ್ ಶಾಂತಿ ಪ್ರಶಸ್ತಿಯನ್ನು. ಸೊ ನೊಬೆಲ್ ಶಾಂತಿ ಪ್ರಶಸ್ತಿಗಾಗಿ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಹಪಾಹಪಿ ಸಿಕ್ಕಾಪಟ್ಟೆ ಮುಂದುವರೆದಿದೆ. 7 ಅಂತಾರಾಷ್ಟ್ರೀಯ ಸಂಘರ್ಷಗಳನ್ನು ಕೊನೆಗೊಳಿಸಿದ ನಂತರವೂ ಕೂಡ ನನಗೆ ನೊಬೆಲ್ ಶಾಂತಿ ಪ್ರಶಸ್ತಿ ಕೊಡದಿದ್ರೆ ಅದು ಅಮೆರಿಕಕ್ಕೆ ದೊಡ್ಡ ಅವಮಾನ ಅಂತ ಹೇಳಿದ್ದಾರೆ. ಗಾಜಾ ಸಂಘರ್ಷವನ್ನು ಕೊನೆಗೊಳಿಸುವ ತಮ್ಮ ಯೋಜನೆಯನ್ನು ಉಲ್ಲೇಖಿಸುತ್ತಾ ಕ್ವಾಂಟಿಕೋದಲ್ಲಿ ಮಿಲಿಟರಿ ನಾಯಕರ ಸಂಘರ್ಷ ಇತ್ಯರ್ಥವಾಗುತ್ತೆ ಅಂತ ನಾವು ಭಾವಿಸ್ತೀವಿ, ಬಗೆಹರಿಯುತ್ತೆ ನೋಡೋಣ ಅಂದಿದ್ದಾರೆ. ಅಲ್ಲದೆ ಹಮಾಸ್ ಒಪ್ಪಿಕೊಳ್ಬೇಕು, ಅವರು ಒಪ್ಪಿಕೊಳ್ಳದಿದ್ರೆ ಅವರಿಗೆ ಮುಂಬರುವ ದಿನ ತುಂಬ ಕಠಿಣವಾಗಿರುತ್ತೆ ಅಂದಿದ್ದಾರೆ. ಎಲ್ಲ ಅರಬ್ ರಾಷ್ಟ್ರಗಳು, ಮುಸ್ಲಿಂ ರಾಷ್ಟ್ರಗಳು ಎಲ್ಲ ಒಪ್ಕೊಂಡಿವೆ, ಇಸ್ರೇಲ್ ಕೂಡ ಒಪ್ಕೊಂಡಿದೆ. ಇದು ಉತ್ತಮ ಬೆಳವಣಿಗೆ ಅಂತ ಅವರು ಹೇಳಿದ್ದಾರೆ. ನಿಮಗೆ ಈ ಬಾರಿ ನೊಬೆಲ್ ಶಾಂತಿ ಪ್ರಶಸ್ತಿ ಸಿಗುತ್ತದೆಯೇ ಅಂತ ಸುದ್ದಿಗಾರರು ಒಂದಿಷ್ಟು ಪ್ರಶ್ನೆ ಕೇಳಿದ್ದಾರೆ. ಅದಕ್ಕೆ ಅವ್ರು ಹೇಳ್ತಾರೆ, ಅದನ್ನು ಏನೂ ಮಾಡದಂಥ ವ್ಯಕ್ತಿಗೆಲ್ಲ ಕೊಟ್ಬಿಡ್ತಾರೆ. ಅಂದರೆ ಇಷ್ಟು ದಿನ ಶಾಂತಿ ಪ್ರಶಸ್ತಿ ತೊಗೊಂಡಿರೋರೆಲ್ಲ ಏನೂ ಮಾಡಿಲ್ವಾ? ಓಹೋಹೋ, ಚೆನ್ನಾಗಿದೆ. ಟ್ರಂಪ್ ಮನಸ್ಸು ಮತ್ತು ಯುದ್ಧವನ್ನು ಪರಿಹರಿಸುವಲ್ಲಿ ಏನು ಮಾಡಿದ್ರು ಕೂಡ ಎಂಬುದರ ಕುರಿತು ಪುಸ್ತಕವನ್ನು ಯಾರು ಬರೀತಾರೆ ಆ ವ್ಯಕ್ತಿ ಕೊಟ್ಬಿಡ್ತಾರೆ ನೊಬೆಲ್ ಶಾಂತಿ ಪ್ರಶಸ್ತಿಯನ್ನ. ನೊಬೆಲ್ ಪ್ರಶಸ್ತಿ ಬರಹಗಾರಿಗೆ ಹೋಗುತ್ತೆ. ನನಗೆ ವೈಯಕ್ತಿಕವಾಗಿ ನೊಬೆಲ್ ಶಾಂತಿ ಪ್ರಶಸ್ತಿ ಏನು ಬೇಡ, ಅಮೇರಿಕ ದೇಶ ಅದನ್ನ ಪಡೆಯಬೇಕು ಅಂತ ನಾನು ಬಯಸ್ತೀನಿ ಅಂತ ಹೇಳ್ಕೊಂಡಿರೋದು. ಇನ್ನು ಸೆಪ್ಟೆಂಬರ್ 28ರಂದು ದುಬೈನಲ್ಲಿ ನಡೆದಂಥ ಏಷ್ಯಾ ಕಪ್ ಗೊತ್ತಲ್ಲ ನಿಮಗೆ, ಅದೇ ನಖ್ವಿ ನಖರಾ ಮಾಡ್ಕೊಂಡ್ಬಿಟ್ಟು ಕಪ್ ತೊಗೊಂಡೋಗಿದ್ದು. ಸೊ T20 ಟೂರ್ನಿಯ ಫೈನಲ್ ಪಂದ್ಯವನ್ನ ಭಾರತ ಗೆದ್ದು ಬೀಗಿತ್ತು. ನಂತರ ACC ಅಧ್ಯಕ್ಷರು ಮತ್ತು ಪಾಕ್ನ ಸಚಿವ ಆಗಿರುವಂಥ ಮೊಹಸಿನ್ ನಖ್ವಿ ನಖರಾ ಮಾಡಿಕೊಂಡು ಕೈಯಲ್ಲಿ ಟ್ರೋಫಿ ತಕ್ಕೊಂಡು ಹೋದ್ನಲ್ಲ, ಅವನ ಕೈಯಿಂದ ನಾವು ಇಸ್ಕೊಳ್ಳಲ್ಲ ಅಂತ ಹೇಳಿದ್ವಿ. ತದನಂತರ ನಖ್ವಿ ಟ್ರೋಫಿಯನ್ನು ತೊಗೊಂಡು ಹೋಗಿದ್ದ ಕತೆ ಎಲ್ಲ ನಿಮಗೂ ಗೊತ್ತಿದೆ. ಈಗ ಒಂದಿಷ್ಟು ಸಭೆ ಎಲ್ಲ ಮಾಡಿತ್ತು BCC ಇವತ್ತು. ಸದ್ಯ ಸಭೆ ಬಳಿಕ ನಖ್ವಿ ಕ್ಷಮೆ ಕೇಳಿದಾನಂತೆ. ನನಗೆ ಮೊಹಸಿನ್ ನಖ್ವಿ ಏಷ್ಯಾ ಕಪ್ ಟ್ರೋಫಿಯನ್ನು UAE ಕ್ರಿಕೆಟ್ ಬೋರ್ಡ್ಗೆ ಹಸ್ತಾಂತರಿಸಿದ್ದಾರಂತೆ. ACC ಸಭೆಯಲ್ಲಿ ಹಲವು ಹೈಡ್ರಾಮಾಗಳೆಲ್ಲ ನಡೆದಿವೆ ಅಂತ ಹೇಳ್ಕೊಂಡಿದ್ದಾರೆ. BCCIಗೂ ಕೂಡ ಕ್ಷಮೆ ಕೇಳಿದಾರಂತೆ. ಸೊ ಇದು ಆಗಬಾರ್ದಾಗಿತ್ತು, ಆದರೆ ಈಗ ನಾವು ಹೊಸ ಉಪಕ್ರಮಗಳನ್ನು ತೆಗೆದುಕೊಳ್ಬೇಕಾಗಿದೆ. ಸೂರ್ಯಕುಮಾರ್ ಯಾದವ್ ಅವರೇ ಬಂದು ಟ್ರೋಫಿಯನ್ನು ತೆಗೆದುಕೊಳ್ಬೇಕು ಅಂತ ನಖ್ವಿ ಸಭೆಯಲ್ಲಿ ಒತ್ತಾಯ ಮಾಡಿದ್ರಂತೆ. ಅದಕ್ಕೆ ಅಲ್ಲಿರೋರು ಹೇಳ್ತಾರೆ, ಅಲ್ರಿ ನೀವು ಅವ್ರು ಮುಂದೆ ಇದ್ದಾಗಲೇ ಅವರು ಟ್ರೋಫಿಯನ್ನು ತಗೊಳ್ಳಿಲ್ಲ, ಈಗ ಅವ್ರು ಬರ್ತಾರೆ ಅಂತ ನಿಮ್ಗೇನಾದರೂ ಅನಿಸುತ್ತಾ ಅಂದಾಗ ದಿಕ್ಕೇ ತೋಚಿಲ್ವಂತೆ ಈ ನಖರಾ ನಖ್ವಿಗೆ. ಆಮೇಲೆ ಟ್ರೋಫಿಯನ್ನು ಕೊಟ್ಟಿದ್ದಾನೆ, ಮಂಡಿಯೂರು ಬಿಟ್ಟಿದ್ದಾರೆ ಅಂತ ಹೇಳ್ತಿದ್ದಾರೆ. ಇಷ್ಟಕ್ಕೆ ಸುಮ್ಮನಾಗಿಲ್ಲ BCCI. ಮೊಹಮ್ಮದ್ ನಖ್ವಿಯನ್ನು ACC ಅಧ್ಯಕ್ಷ ಸ್ಥಾನದಿಂದ ಪದಚ್ಯುತಿಗೊಳಿಸಬೇಕು ಅಂತ ಒತ್ತಾಯ ಮಾಡಿದೆ BCC. ಆದರೆ ಸಭೆಯಿಂದ ಹೊರಬಂದ ಮೇಲೆ ಇಲ್ಲರಿಪ್ಪ ನಾನೇನು ಕ್ಷಮೆ ಕೇಳಿಲ್ಲ ಅಂತ ಮತ್ತೆ ನಖರಾ ಮಾಡಿದ್ದಾನೆ ಈ ನಖ್ವಿ.